ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಕಾಲರ್ ಬ್ಲೌಸು ಸ್ಟಿಚಿಂಗ್. ಮೊನ್ನೆ ಕಟಿಂಗ್ ತೋರಿಸಿದೆ ಯೂಟ್ಯೂಬ್ನಾಗ. ಇವತ್ತು ಕೂಡ ಅದೇ ಬ್ಲೌಸಿಂದ ಏನೈತಿ ಸ್ಟಿಚಿಂಗ್ ತೋರಿಸ್ತೀನಿ. ಸ್ಟಿಚಿಂಗ್ನು ನೋಡ್ಕೋರಿ. ಮೊನ್ನೆ ಅದು ಈಸಿಯಾಗಿ ತೋರಿಸಿದ್ದೆ. ಸಾದಾ ಬ್ಲೌಸ್ ಹೆಂಗೆ ರೆಡಿ ಮಾಡ್ತೀವಲ್ಲ ಸೇಮ್ ಹಂಗೆ ರೆಡಿ ಮಾಡೋದು. ಸ್ವಲ್ಪ ಚೇಂಜಸ್ ಇರುತ್ತೆ. ಅದ ಏನೈತಿ ಚೇಂಜಸ್ ನಾವು ತೆಗೆದು ಕರೆಕ್ಟಾಗಿ ಕಟಿಂಗ್ ಮಾಡಬೇಕಾಗುತ್ತೆ. ಅದು ನಾನು ವಿಡಿಯೋ ಹಾಕಿದ್ದೆ ಯೂಟ್ಯೂಬ್ನಾಗ. ಯಾರ್ಯಾರು ಅದನ್ನು ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೋರಿ. ಅಸ್ಲಂ ಬೆಳೆ ಕುದಿ ಅಂತೇಳಿ ಚಾನಲ್ ಹೆಸರು. ಅಲ್ಲಿ ಹೋಗಿ ಕಟಿಂಗ್ ನೋಡ್ಕೋರಿ. ಇಲ್ಲಿ ಏನೈತಲ್ಲ ಈಗ ಸ್ಟಿಚಿಂಗ್ ತೋರಿಸ್ತೀನಿ. ಇದ್ರಾಗೂ ಸ್ವಲ್ಪ ಚೇಂಜಸ್ ಇರ್ತಾವ. ಅವು ಅಷ್ಟ ಚೇಂಜಸ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಕಾಲರ್ ಬ್ಲೌಸ್ ರೆಡಿ ಆಗ್ಬಿಡುತ್ತೆ. ಮೊದಲು ವಿಡಿಯೋ ಕಡೆ ಹೋಗೋಣ. ಅದಕ್ಕಿಂತ ಫಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಅದು ಬ್ಲೌಸ್ ಹೆಂಗೆ ಅನ್ನಿಸ್ತಾ ಅನ್ನೋದು ಕಮೆಂಟ್ನಾಗ ಹೇಳ್ರಿ. ಸರಿ ರೀ, ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ವಿಡಿಯೋ ಪೂರಾ ಲಾಂಗ್ ಆಗುತ್ತೆ ಅಂತಂದು ಅಸ್ತರ ಅಂತೂ ಮೊದಲೇಕ ಅಟ್ಯಾಚ್ ಮಾಡ್ಕೊಂಡಿನಿ. ಎರಡು ಫ್ರಂಟ್ ಇದು ಸ್ಲೀವ್ಸ್ಗೂ ಕೂಡ ಅಸ್ತರ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿನಿ. ಬ್ಯಾಕ್ ಕೂಡ ಅಸ್ತರ ಅಟ್ಯಾಚ್ ಮಾಡ್ಕೊಂಡು ಡಾಚ್ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಇನ್ನು ಮೇನ್ ಏನು ಕೆಲಸ ಇರ್ತಾವಲ್ಲ ಅವು ಅಷ್ಟೇ ತೋರಿಸ್ತೀನಂತೆ. ಫಸ್ಟ್ ಡಾಚ್ ಹಾಕೊಂಡ್ಬಿಡೋಣ. ಈ ಕಚ್ಚಿಂದ ಈ ಪಾಯಿಂಟ್ವರೆಗೂ ಈ ಡಾಚ್ ಇರುತ್ತೆ. ಒಂದೇ ಡಾಚ್. ಇನ್ನು ಇದು ಎರಡನೇ ಡಾಚ್. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ. ಇನ್ನ ಈ ಮೂರನೇ ಡಾಚ್ ಇಲ್ಲಿಂದ ಇಲ್ಲಿವರೆಗೂ. ಇನ್ನ ಇಲ್ಲಿ ಇದು ಪಾಯಿಂಟ್ ಇರ್ತಲ್ಲ, ಇಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡ್ರಿ ಈ ತರ. ಇನ್ನ ಇದೇ ತರ ಏನೈತಿಲ್ಲ ಇದಕ್ಕೂ ಕೂಡ ಪಾಯಿಂಟ್ಸ್ ಹಾಕೊಂಡ್ಬಿಡೋದು. ಸ್ಟಿಚಿಂಗ್ ಸರಿ ರೀ. ಇಲ್ಲಿಂದ ಇಲ್ಲಿಗೆ ಇದೊಂದು ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಇದೊಂದು ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಪಾಯಿಂಟ್ ಸ್ಟಿಚ್ ಮಾಡ್ಕೊಂಡ್ಬಿಡೋದು. ಎರಡು ಫ್ರಂಟ್ ಡಾಚ್ ಹಾಕೊಂಡಿದ್ದಾಯ್ತು. ಇನ್ನು ಬೆಲ್ಟ್ ಹಚ್ಕೊಳ್ಳೋದು. ಬೆಲ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ ಈ ತರ. ಇದು ಡೈರೆಕ್ಟ್ ಆಗಿ ಹಚ್ಕೊಂಡ್ಬಿಡೋದು ಈ ತರ. ಇದು ಈ ತರ ಹಚ್ಕೊಂಡಿಂದ ಹಿಂಗ್ ಮಡಿಚಿ ಇಲ್ಲಿ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋದು. ಇನ್ನು ಇದಕ್ಕೆ ಕಚ್ ಹೊಡ್ಕೋಬೇಕು. ಸಣ್ಣ ಸಣ್ಣ ಚಕ್ಕ ಹೊಡ್ಕೊಂಡಾದ್ಮೇಲೆ ಇದನ್ನ ಹೊಳಿಸ್ಕೊಂಡ್ಬಿಡೋದು ಈ ತರ. ಸೇಮ್ ಇದೇ ತರ ಇದಕ್ಕೂ ಬೆಲ್ಟ್ ಹಚ್ಕೊಂಡ್ಬಿಡೋದು. ಇನ್ನು ಎರಡು ಫ್ರಂಟಿಗೆ ಬೆಲ್ಟ್ ಹಚ್ಕೊಂಡಾಯ್ತು. ಇನ್ನು ಉಕ್ಸ್ ಪಟ್ಟಿ ಆಲ್ಮೋಸ್ಟ್ ಎಲ್ಲರಿಗೂ ಬರತೈತಿ. ಬೈ ಚಾನ್ಸ್ ಬರ್ಲಿಕ್ಕಂದ್ರೂ ನನ್ನ ವಿಡಿಯೋದಾಗ ಹೋಗಿ ನೋಡ್ಕೋರಿ. ಅಸ್ಲಂ ಬೆಳೆ ಕುದ್ರೆ ಅಂತೇಳಿ ಚಾನಲ್ ಹೆಸರು. ಯೂಟ್ಯೂಬ್ನಾಗ ಹೋಗಿ ಸಾದಾ ಬ್ಲೌಸಿಗೆ ಏನು ಉಕ್ಸಿನ ಪಟ್ಟಿ ಹಚ್ತೀವಲ್ಲ ಸೇಮ್ ಅದೇ ಟೈಪ್ ಇರುತ್ತೆ. ಏನು ಡಿಫ್ರೆನ್ಸ್ ಇರಲ್ಲ ಉಕ್ಸ್ ಪಟ್ಟಿ ಹಚ್ಚೋದು. ಸರಿ ರೀ, ಇನ್ನು ಮುಂದೆ ಹೋಗೋಣ. ಇನ್ನು ಉಕ್ಸ್ ಪಟ್ಟಿ ಕೂಡ ರೆಡಿ ಆಯ್ತು ನೋಡ್ರಿ. ಇನ್ನಿರೋದು ಮೇನ್ ಕೆಲಸ ಕಾಲರ್ ಬ್ಲೌಸಿಗೆ. ಇವು ಎರಡು ಪೀಸ್ ಅವ. ಇವು ಎರಡು ಪೀಸಿಗೆ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ರಿ. ಇದು ಈ ಪೀಸ್ ಕೂಡ ಸೇಮ್. ಈ ತರ ಕ್ರಾಸ್ ಪಟ್ಟಿ ರೆಡಿ ಮಾಡಿಂದ ಇನ್ನು ಈ ಕೊಳ್ಳಿಗೆ ಹಚ್ಕೊಂಡು ಹೋಗೋದು. ಒಂದು ಪಾದ ಇಟ್ಟು ಹಚ್ಕೊಳ್ಳಿ. ಇನ್ನು ಇದಕ್ಕೂ ಕೂಡ ಸೇಮ್ ಅದೇ ತರ ಇಟ್ಕೊಂಡು ಒಂದು ಪಾದ ಇಟ್ಟು ಹಚ್ಕೋಬೇಕು. ಇದು ಕಂಪಲ್ಸರಿ ಕ್ರಾಸ್ ಪಟ್ಟಿ ತಗೋರಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಒಳಲ್ಲ. ಇನ್ನು ನೆಕ್ಸ್ಟ್ ಇದಕ್ಕೆ ಕಿನಾರ ಸ್ಟಿಚ್ ಒಂದು ಮಾಡ್ಕೋರಿ. ಇದು ಈ ತರ ಒಲಿಸಿ ಕಿನಾರ ಸ್ಟಿಚ್ ಮಾಡ್ರಿ. ಇದಕ್ಕೂ ಸೇಮ್ ಅದೇ ತರ. ಈ ತರ ಆದ್ಮೇಲೆ
ಇದನ್ನ ಹೊಳಿಸ್ಕೊಂಡು ಇಲ್ಲೇ ಸಣ್ಣ ಸಣ್ಣ ಸ್ವಲ್ಪ ಕಟ್ ಹಾಕೋರಿ. ರೌಂಡ್ ಇದ್ದಲ್ಲೆಲ್ಲ ಕಟ್ ಹಾಕ್ರಿ, ಅಂದ್ರೆ ಫಿನಿಶಿಂಗ್ ಆಗಿ ಅದು ಹೊಳುತ್ತೆ, ಇಲ್ಲಾಂದ್ರೆ ಹೊಳಲ್ಲ. ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬಿಟ್ರಿ. ಈ ತರ ಇದಕ್ಕೆ ಇನ್ನೊಂದು ಸ್ಟಿಚ್ ಕಿನಾರ ಹಾಕೊಂಡ್ಬಿಡ್ರಿ, ಅಂದ್ರೆ ಅದು ಡಬಲ್ ಸ್ಟಿಚ್ ಪಟ್ಟಿ ಆಗ್ಬಿಡುತ್ತೆ. ಇಲ್ಲಿ ರೌಂಡ್ ಇದ್ದಲ್ಲಿ ಸ್ವಲ್ಪ ಇದು ಈ ಬಟ್ ತಗೊಂಡು ಇಲ್ಲಿ ಹಿಂದೆ ಸ್ವಲ್ಪ ಒತ್ತಿರ್ರಿ, ಸ್ಟ್ರೇಟ್ ಇದ್ದಲ್ಲೇ ಸ್ಟ್ರೇಟ್. ಇನ್ನು ಇದು ಎಷ್ಟಾಯ್ತಿದ್ದು ಕಟ್ ಮಾಡ್ಬಿಡ್ರಿ ಈ ತರ. ಇನ್ನು ಇದು ಈ ತರ ರೆಡಿ ಆದ್ಮೇಲೆ ಇದನ್ನ ಸೈಡ್ ಇಟ್ಟು ಬ್ಯಾಕ್ ತಗೊಳ್ಳೋದು. ಬ್ಯಾಕ್ ತಗೊಂಡು ಇನ್ನು ಫ್ರಂಟ್ ಏನೈತಲ್ಲ ಈ ತರ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಇಲ್ಲೇ ಸ್ಟಿಚ್ ಮಾಡೋದು. ನೆಕ್ಸ್ಟ್ ಈ ಫ್ರಂಟ್ ಕೂಡ ಸೇಮ್ ಅದೇ ತರ ಇಲ್ಲಿ ಇಟ್ಕೊಂಡು ಇಲ್ಲಿ ಲಾಸ್ಟ್ ಇಲ್ಲಿ ನೋಡ್ಕೊಂಡು ಈ ತರ ಸ್ಟಿಚ್ ಮಾಡಿಬಿಡಿ. ಇನ್ನು ಈ ಸ್ಟಿಚ್ ಹಾಕೊಂಡಾದ್ಮೇಲೆ ಟೇಪ್ ತಗೋರಿ, ಇಲ್ಲಿ ಇಟ್ಕೊಂಡು ನಮಗೆ ಕಲರ್ ಎಷ್ಟು ಬೇಕು ಅಷ್ಟು ಇಲ್ಲಿ ಸೈಜ್ ನೋಡ್ಕೋಬೇಕು. ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ 6 ಇಂಚಿಗೆ ಬೇಕು ನಮಗೆ. 6 ಇಂಚ್ ಅಂದ್ರೆ ಅದು 12 ಇಂಚ್ ಆಗುತ್ತೆ ಕಾಲರ್. 12 ಇಂಚಿನ ಕಾಲರ್ ರೆಡಿ ಮಾಡಬೇಕು. ಕಾಲರ್ ರೆಡಿ ಮಾಡಕ್ಕೆ ಈ ತರ ಒಂದು ಕ್ಯಾನ್ವಸ್ ಪಟ್ಟಿ ತಗೋರಿ. 12 ಇಂಚ್ ಕಾಲರ್ ಬೇಕಿದು. ನಾವಿಲ್ಲಿ 12ವರೆಗೆ ಕಟ್ ಮಾಡ್ಕೊಂಡ್ಬಿಡೋನು. ಕಾಲರ್ ಆಗಲ್ಲ, ಒಂದು ಪಾಯಿಂಟು. ಸ್ಟ್ರೇಟ್ ಪಟ್ಟಿ ಆಯ್ತು. ಎಷ್ಟು ಸಿಂಪಲ್ ಅದ ನೋಡ್ರಿ ಕಾಲರ್ ಬ್ಲೌಸು. ಈ ತರ ಫೋಲ್ಡ್ ಮಾಡ್ಕೊಂಡು 6 ಇಂಚ್ ಬೇಕಾಗಿತ್ತಲ್ಲ ನಮ್ಗೆ, 12 ಇಂಚಿಂದು ಕಾಲರಿಗೆ 6 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕೊಂಡು ಇಲ್ಲೇ ಈ ತರ ರೌಂಡ್ ಆಗಿ ಶೇಪ್ ಕೊಡ್ಬೇಕು. ಸರಿ, ಈ ತರ ಕಾಲರ್ ಕಟಿಂಗ್ ರೆಡಿ ಆಯ್ತು. ಇನ್ನಿದು ಈ ಬಟ್ಟೆ ಒಳಗ ಫ್ರೆಶ್ ಮಾಡ್ಕೊಂಡ್ ಬಂದ್ಬಿಡೋದು. ಇಸ್ತ್ರಿ ಹಚ್ಚಿ ವೇಷಕ್ಕೆ ಗರಂ ಇಟ್ಟು ಈ ತರ ಹಿಂಗ್ ಇಟ್ಕೊಂಡು ಇಲ್ಲೇ ಫ್ರೆಶ್ ಮಾಡ್ಬಿಡೋದು. ಸರಿ ರೀ, ಫ್ರೆಶ್ ಮಾಡ್ಕೊಂಡ್ಬಂದು ಮತ್ತೆ ತೋರಿಸ್ತೀನಿ ನಿಮ್ಗೆ. ಈಗ ಕ್ಯಾನ್ವಸ್ ಫ್ರೆಶ್ ಮಾಡ್ಕೊಂಡಿ ನೋಡ್ರಿ. ಇನ್ನಿದು ಹೊಲಿಗೆ ಹಾಕೊಂಡು ಹೊಲಿಸ್ಕೋಬೇಕು. ಇನ್ನಿದು ಎಕ್ಸ್ಟ್ರಾ ಬಟ್ಟೆ ಏನಿರ್ತಲ್ಲ ಕಟ್ ಮಾಡ್ಬಿಡ್ರಿ. ಇನ್ನು ಕೆಳಗಡೆ ಕೂಡ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡ್ಬಿಡೋದು. ಓಪನ್ ಮಾಡಿ ಈ ತರ ಹೊಲಿಸ್ಕೊಂಡ್ಬಿಡ್ರಿ. ಹೊಲಿಸ್ಕೊಂಡು ಕಿನಾರ ಹೊಲಿಗೆ ಹಾಕೋರಿ. ಇಲ್ಲೇ ಇಲ್ಲೂ ಸೇಮ್. ಇನ್ನು ಇದಕ್ಕೆ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಚಟ್ಕ ಮಾಡ್ಕೊಂಡ್ಬಿಡ್ರಿ ಈ ತರ. ಸರಿ ರೀ, ಇದು ಸೀದಾ, ಇದು ಉಲ್ಟಾ. ಬ್ಯಾಕ್ ಸೆಂಟ್ರ್ ಕೂಡ ಇಲ್ಲೊಂದು ಚಟ್ಕ ಈ ತರ ಹೊಡ್ಕೊಂಡ್ಬಿಡ್ರಿ. ಹೊಡ್ಕೊಂಡಾದ್ಮೇಲೆ ಈಗ ಇದಕ್ಕೊಂದು ಚಟ್ಕ ಐತಿ, ನೆಕ್ಸ್ಟ್ ಇದಕ್ಕೊಂದು ಚಟ್ಕ ಐತಿ. ಈ 2 ಚಟ್ಕ ಈ ತರ ಕುಡಿಸಿ ಇಲ್ಲೊಂದು ಹೊಲಿಗೆ ಹಾಕೊಂಡ್ಬಿಡೋದು ಈ ತರ.
ಎರಡು ಚಟ್ಕ ಕೊಡ್ಬೇಕು ನೋಡ್ರಿ. ಈ ಹೊಲಿಗೆ ಈ ತರ ಇರುತ್ತೆ. ಇಲ್ಲಿ ಫ್ರಂಟ್ ಅಟ್ಯಾಚ್ ಆಗಿರ್ತೈತಲ್ಲ ಅಲ್ಲಿವರೆಗೂ ಅಷ್ಟ ಹಾಕಬೇಕು. ಇಲ್ಲೂ ಕೂಡ ಇಲ್ಲಿ ಫ್ರಂಟ್ ಅಟ್ಯಾಚ್ ಇರ್ತಲ್ಲ ಇಲ್ಲಿವರೆಗೂ ಅಷ್ಟ ಈ ಹೊಲಿಗೆ ಹಾಕಬೇಕು. ಸರಿ ರೀ. ಈಗ ಹಿಂಗೆ ಹೊಲಿಸ್ಕೊಂಡ್ಬಿಡೋದು. ಹೊಲಿಸ್ಕೊಂಡು ಇಲ್ಲೊಂದು ಕಿನಾರ ಸ್ಟಿಚ್ ಮಾಡೋದು. ಇನ್ನು ಸ್ಲೀವ್ಸ್ ಕೂಡ ಈಗ ನಾರ್ಮಲ್ ಬ್ಲೌಸಿಗೆ ಏನು ಸ್ಲೀವ್ಸ್ ಹಚ್ಚಿರ್ತೀವಿ ಸೇಮ್ ಅದೇ ತರ ಇರುತ್ತೆ. ಅದು ಯಾವುದು ಡಿಫ್ರೆನ್ಸ್ ಇರಲ್ಲ ಸ್ಲೀವ್ಸ್ ಹಚ್ಚೋದ್ರಾಗ. ಇನ್ನು ಸೈಡ್ ಜೋಡಿಸ್ತಿರ್ತೀವಲ್ಲ ಅದ್ರಾಗೂ ಸೇಮ್ ಹಂಗ ಇರುತ್ತೆ. ಅದ್ರಾಗೂ ಏನು ಡಿಫ್ರೆನ್ಸ್ ಇರಲ್ಲ. ಏನೇ ಡಿಫ್ರೆನ್ಸ್ ಇರುತ್ತೆ ಕಾಲರ್ ಹಚ್ಚೋದ್ರಾಗ ಅನ್ನೋದು ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಟ್ಟಿನಿ. ಸರಿ ರೀ. ಈ ಕೊನೆಯದಾಗಿ ಹೆಂಗ್ ಕಾಣ್ತಿದ್ದು ಬ್ಲೌಸ್ ಅನ್ನೋದು ಫಿನಿಶಿಂಗ್ ತೋರಿಸ್ತೀನಿ. ಕೊನೆಯದಾಗಿ ಈ ಕಾಲರ್ ಬ್ಲೌಸ್ ಫಿನಿಶಿಂಗ್ ಈ ತರ ಬರುತ್ತೆ. ಸರಿ ರೀ. ಇನ್ನು ಐರನ್ ಮಾಡಿ ಹಾಕೊಂಡ್ರಂದ್ರೆ ಫಸ್ಟ್ ಕ್ಲಾಸ್ ಕಾಣುತ್ತಿದ್ದು ಬ್ಲೌಸ್. ಇದೇ ತರ ನೀವು ಕೂಡ ರೆಡಿ ಮಾಡ್ರಿ. ಸರಿ ರೀ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗ ಚಾನಲ್ ಶೇರ್ ಮಾಡ್ರಿ. ಥ್ಯಾಂಕ್ ಯು.